ಯುದ್ಧ ನಿಲ್ತಾ ಇಲ್ಲ. ಕೊಲ್ಲಿ ಕಾವಿನ ಪರಿಣಾಮ ಜಗದಗಲಕ್ಕೂ ವ್ಯಾಪಿಸ್ತಾ ಇದೆ. ಇಷ್ಟು ದಿನ ಗ್ಯಾಸು, ಸಿಲಿಂಡರ್, ಹೋಟೆಲ್ ಅಂತ ಸಾಲು ಸಾಲು ಸಮಸ್ಯೆಗಳು ಕಾಣಿಸ್ತಾ ಇತ್ತು. ಆದ್ರೀಗ ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ಮಿತಿ ಮೀರ್ತಾ ಇದೆ. ಕಾರ್ಮಿಕರ ಬದುಕು ಆತಂಕದಲ್ಲಿದೆ. ಕೈಗಾರಿಕೆಗಳಲ್ಲಿ ಉತ್ಪಾದನೆ ಕುಸಿದಿದೆ. ಅಡುಗೆ ಎಣ್ಣೆ ರೇಟ್ ಹೆಚ್ಚುತ್ತಿದೆ. ಹೋಟೆಲ್, ಕ್ಯಾಟರಿಂಗ್ಗಾಗಿ ಕುಕಿಂಗ್ ಆಯಿಲ್ ಬೇಡಿಕೆ ಕುಸಿದಿದೆ. ಕೊಲ್ಲಿ ಯುದ್ಧ ಕೈಗಾರಿಕೆಯಿಂದ ಅಡುಗೆ ಮನೆಯವರೆಗೂ ಕೊಳ್ಳಿ ಹಿಡಿದಿದೆ. ಯುದ್ಧದಿಂದಾಗಿ ಶಿವಮೊಗ್ಗದ ಕೈಗಾರಿಕಾ ಪ್ರದೇಶಕ್ಕೆ ಆಘಾತ. ಒಂದೇ ತಿಂಗಳಿಗೆ 200 ಕೋಟಿಗೂ ಅಧಿಕ ವಹಿವಾಟು ಕುಸಿತ. ಶಿವಮೊಗ್ಗದ ಮಾಚೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಯುದ್ಧಾಘಾತ ತಟ್ಟಿದೆ. ಇಲ್ಲಿ ಬಹುತೇಕ ಫೌಂಡ್ರಿ ಮತ್ತು ಫೌಂಡ್ರಿ ಆಧಾರಿತ ಉತ್ಪನ್ನ ತಯಾರಿಸಲಾಗುತ್ತೆ. ಕಬ್ಬಿಣ, ಉಕ್ಕು, ಅಲ್ಯೂಮಿನಿಯಂ, ಹಿತ್ತಾಳೆಯಂತಹ ಲೋಹಗಳನ್ನ ಕರಗಿಸಿ ವಿವಿಧ ಆಕಾರದ ವಸ್ತುಗಳನ್ನ ತಯಾರಿಸುವ 120ಕ್ಕೂ ಅಧಿಕ ಕೈಗಾರಿಕೆಗಳಿದ್ದು 10,000ಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ. ಆದರೆ ಬಿಡಿ ಭಾಗಗಳ ತಯಾರಿಕೆಗೆ ಬೇಕಾದ ಗ್ಯಾಸ್ ಸಮರ್ಪಕವಾಗಿ ಸಿಕ್ಕಿಲ್ಲ. ಜೊತೆಗೆ ಸಮುದ್ರ ಮರಳು, ಆಲ್ಕೋಹಾಲ್, ರೆಜಿನ್, ಕಾರ್ಬೈಡ್, ಟಿಪ್ಸ್ಗಳ ಬೆಲೆ 70ರಷ್ಟು ಹೆಚ್ಚಾಗಿದೆ. ಇದರಿಂದಾಗಿ ಉತ್ಪಾದನೆ ಕುಂಠಿತಗೊಂಡಿದ್ದು ಆತಂಕ ಮನೆ ಮಾಡಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಅದರ ನಂತರ ಕಚ್ಚಾ ವಸ್ತುಗಳ ಪೂರೈಕೆ ಆಗ್ತಿಲ್ಲ. ಈಗ ನಾವು ಶಿವಮೊಗ್ಗದಲ್ಲಿರುವಂತಹ ಮಾಚೇನಹಳ್ಳಿಯಿದ್ದೇವೆ. ಈ ಮಾಚೇನಹಳ್ಳಿರುವಂತಹ ಕೈಗಾರಿಕಾ ಪ್ರದೇಶದ್ದು 120ಕ್ಕೂ ಹೆಚ್ಚು ಸಣ್ಣ ಮತ್ತೆ ದೊಡ್ಡ ಕೈಗಾರಿಕೆಗಳಿದ್ದಾವೆ. ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದ ನಂತರ ಸಾಕಷ್ಟು ಸಮಸ್ಯೆ ಆಗಿದೆ. ಕ್ರೂಡ್ ಆಯಿಲ್ ಪೂರೈಕೆ ಆಗ್ತಾ ಇಲ್ಲ. ಅದರಿಂದ ಉತ್ಪಾದನೆ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬರೀ ವಿಜಯ್ ಟೆಕ್ನೋಕ್ರಾಟ್ಸ್ ಅನ್ನೋ ಕೈಗಾರಿಕೆ ಒಂದರಲ್ಲೇ 600ಕ್ಕೂ ಅಧಿಕ ಕಾರ್ಮಿಕರ ಬದುಕು ಅತಂತ್ರವಾಗಿದೆ. ಫೌಂಡ್ರಿ ಕಾರ್ಖಾನೆಗಳಿಗೆ ಒಂದೇ ತಿಂಗಳಿಗೆ 200 ಕೋಟಿ ವಹಿವಾಟಿಗೆ ಏಟು ಬಿದ್ದಿದೆಯಂತೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ನಮಗೆ LPG ಕೊರತೆ ತುಂಬ ಉಂಟಾಗ್ತದೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ LPG ಅವಶ್ಯಕತೆ ತುಂಬ ಇದೆ. ಮೋಲ್ಡ್ ಹೀಟಿಂಗ್ ಆಗಿರ್ಬೋದು, ಮೋಲ್ಡ್ ಕೋಟಿಂಗಿಗೆ ಆಲ್ಕೋಹಾಲ್ ಬೇಸ್ಡ್ ಕೋಟಿಂಗ್ ಬೇಕು. ಗ್ಯಾಸ್ ಟ್ರಬಲ್, ಹೋಟೆಲ್ನಲ್ಲಿ ಕರಿದ ತಿಂಡಿಗಳಿಗೆ ಬ್ರೇಕ್. ಅಡುಗೆ ಎಣ್ಣೆ ವ್ಯಾಪಾರ ವಹಿವಾಟು 40%ರಷ್ಟು ಕುಂಠಿತ. ಗ್ಯಾಸ್ ಅಭಾವದಿಂದಾಗಿ ಸಾವಿರಾರು ಹೋಟೆಲ್ಗಳು ಬಂದ್ ಆಗಿದ್ದು ಬಹುತೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದೆ. ಅದರಲ್ಲೂ ಎಣ್ಣೆಯುಕ್ತ ಆಹಾರ ತಯಾರಿಸುತ್ತಿಲ್ಲ. ಪೂರಿ, ಬಜ್ಜಿ, ಪಕೋಡ, ದೋಸೆ, ಚೈನೀಸ್ ತಿಂಡಿಗಳಿಗೆ ಕೋಕ್ ನೀಡಲಾಗ್ತಿದೆ. ಯುದ್ಧದಿಂದ ಸಂಕಷ್ಟ ಒಂದಲ್ಲ. ಈಗಾಗಲೇ ನಾವು ಹೋಟೆಲ್ಗಳಲ್ಲಿ LPG ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಮೆನು ಕಟ್ ಆಗಿರುವಂಥದ್ದು, ಹೋಟ್ಲು ಬಂದಾಗಿರೋದು ನೋಡ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ಈಗ ಅಡುಗೆ ಎಣ್ಣೆಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರುವಂಥದ್ದು. ಬಜ್ಜಿ ಆಗಿರ್ಬೋದು, ಪಕೋಡ ಆಗಿರ್ಬೋದು, ಬೋಂಡಾ ಆಗಿರ್ಬೋದು, ಆಯಿಲ್ ಫ್ರೈ ಮಾಡಿ ತಯಾರು ಮಾಡುವಂತಹ ಆಹಾರ ಖಾದ್ಯಗಳನ್ನು ಕೂಡ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದಾರೆ. ವಿಷಯ ಏನಂದ್ರೆ ಯುದ್ಧದಿಂದಾಗಿ ತೈಲ ದರವು ಏರಿಕೆಯಾಗಿತ್ತು. ಅದರ ನಡುವೆ ಈಗ ಅಡುಗೆ ಎಣ್ಣೆ ವ್ಯಾಪಾರ ವಹಿವಾಟು 30%ರಷ್ಟು ಕುಸಿದಿದೆ. ಸರ್, ಯುದ್ಧ ಇಫೆಕ್ಟ್ ಇಂದ ಮೋಸ್ಟ್ಲಿ ಹೋಟೆಲ್ ಇಂಡಸ್ಟ್ರಿಗೆ ಗ್ಯಾಸ್ ಶಾರ್ಟೇಜ್ ಇಂದ ಅವ್ರ ಮೆಟೀರಿಯಲ್ ಕಮ್ಮಿ ಬಂತು. ಆಲ್ಮೋಸ್ಟ್ ಈಗ 30 to 40% ನಮ್ಮ ಸೇಲ್ ಕಮ್ಮಿ ಆಗಿದೆ. ಆಟೋಗಳು ಓಡದೆ ತೆವಳುತ್ತಿವೆ. ಉದ್ಯಮಗಳಿಗೆ ಬರ ಸಿಡಿಲು ಬಡಿದಿದೆ. ಅಡುಗೆ ಮನೆ, ರೆಸ್ಟೋರೆಂಟ್ಗಳಲ್ಲಿ ಒಲೆಗಳಿಗೆ ಬೆಂಕಿ ಬಿದ್ದಿದೆ. ಯುದ್ಧದ ಪರಿಣಾಮ ಇನ್ನು ಏನೇನು ತಂದಿಡುತ್ತೋ ಗೊತ್ತಿಲ್ಲ. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.